ಧರ್ಮಸ್ಥಳದಿಂದ ಜಸ್ಟ್ 40 ಕಿಲೋಮೀಟರ್ ದೂರದಲ್ಲಿ ಈ ಥರ ಒಂದು ಸುಂದರವಾದ ದೇವಸ್ಥಾನ ಇದೆ ಅಂತ ನಿಮಗೆ ಗೊತ್ತಾ? ಹೌದು, ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕಾರಿಂಜ ಗ್ರಾಮದಲ್ಲಿರುವ ಶ್ರೀ ಕಾರಿಂಜೇಶ್ವರ ದೇವಸ್ಥಾನ ಧರ್ಮಸ್ಥಳದಿಂದ 40 ಕಿಲೋಮೀಟರ್ ಹಾಗೂ ಬಂಟ್ವಾಳದಿಂದ 15 ಕಿಲೋಮೀಟರ್. ಸುಮಾರು 1000 ಅಡಿ ಎತ್ತರದಲ್ಲಿರುವ ಕಾರಿಂಜ ಬೆಟ್ಟದ ತುದಿಯಲ್ಲಿ ಶ್ರೀ ಕಾರಿಂಜೇಶ್ವರ ಸ್ವಾಮಿಯ ಸನ್ನಿಧಿ ಇದೆ. ಬೆಟ್ಟದ ಮಧ್ಯಭಾಗದಲ್ಲಿ ಶ್ರೀ ಪಾರ್ವತಿ ದೇವಿ ಮತ್ತು ಶ್ರೀ ಗಣಪತಿ ದೇವರ ಸನ್ನಿಧಿಯೂ ಇದೆ. ಪೌರಾಣಿಕ ನಂಬಿಕೆಯ ಪ್ರಕಾರ ಈ ಕ್ಷೇತ್ರವು 4 ಯುಗಗಳಿಗೂ ಸಂಬಂಧ ಹೊಂದಿದೆ ಎನ್ನಲಾಗುತ್ತದೆ. ಕೃತಯುಗದಲ್ಲಿ ರುದ್ರಗಿರಿ, ತ್ರೇತಾಯುಗದಲ್ಲಿ ಗಜೇಂದ್ರಗಿರಿ, ದ್ವಾಪರಯುಗದಲ್ಲಿ ಭೀಮಶೈಲ, ಕಲಿಯುಗದಲ್ಲಿ ಕಾರಿಂಜ. ದೇವಸ್ಥಾನದ ಮತ್ತೊಂದು ವಿಶೇಷತೆ ಏನೆಂದರೆ ಇಲ್ಲಿನ ಕೋತಿಗಳಿಗೆ ನಡೆಯುವ ಅನ್ನಸೇವೆ. ಪ್ರತಿದಿನ ಮಧ್ಯಾಹ್ನ ಕೋತಿಗಳಿಗೆ ಅನ್ನವನ್ನು ಅರ್ಪಿಸುವ ಸಂಪ್ರದಾಯ ಇಲ್ಲಿದೆ. ಕಾರಂಜಿ ದಡ್ಡ ಎಂದು ಕರೆಯಲಾಗುವ ಕೋತಿಗಳ ನಾಯಕ ಮೊದಲು ಅನ್ನ ಸ್ವೀಕರಿಸುತ್ತಾನೆ ಎಂಬ ನಂಬಿಕೆಯೂ ಇದೆ. ಸುಮಾರು 355 ಮೆಟ್ಟಿಲುಗಳನ್ನು ಏರಿ ಶ್ರೀ ಶಿವನ ದರ್ಶನ ಪಡೆಯುವ ಅನುಭವವೇ ಒಂದು ಅದ್ಭುತ. ಮೇಲಿನಿಂದ ಕಾಣುವ ಹಸಿರು ಪ್ರಕೃತಿ ಮತ್ತು ಸುತ್ತಮುತ್ತಲಿನ ಸುಂದರ ದೃಶ್ಯಗಳು ಮನಸ್ಸಿಗೆ ಅಪಾರ ಶಾಂತಿ ನೀಡುತ್ತವೆ. ಶ್ರೀ ಕಾರಿಂಜೇಶ್ವರ ಶಿವ ದೇವಸ್ಥಾನ, ಬಂಟ್ವಾಳ, ದಕ್ಷಿಣ ಕನ್ನಡ. ನೀವೇನಾದರೂ ಇಲ್ಲಿಗೆ ಬರಬೇಕು ಅಂತ ಅಂದ್ಕೊಂಡಿದ್ರೆ ಮಾನ್ಸೂನಲ್ಲಿ ಬರೋಕ್ಕೆ ಟ್ರೈ ಮಾಡಿ. ಹಾಗೆ ಇನ್ನಷ್ಟು ಈ ಥರ ವೀಡಿಯೋಗಳಿಗಾಗಿ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.